ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರ ಪದಚ್ಯುತಿ, ಅನಿರ್ದಿಷ್ಟ ಹೋರಾಟಕ್ಕೆ ತಿರುವು. ನೂತನ ಅಧ್ಯಕ್ಷರಾಗಿ ರೂಪಾ ರಾಯಚೂರು ಸ್ವಯಂ ಘೋಷಣೆ. ಕಳೆದ 20 ದಿನಗಳಿಂದ ನಗರೇಶ್ವರ ಗುಡಿಯಲ್ಲಿ ಹಾಲಿ ಅಧ್ಯಕ್ಷರ ವಿರುದ್ಧ ಅನಿರ್ದಿಷ್ಟ ಧರಣಿಗೆ ತಾಂತ್ರಿಕ ಅಂತ್ಯ. ಗಂಗಾವತಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರ ಪದಚ್ಯುತಿಗಾಗಿ ಸಮಾಜದ ಪ್ರಮುಖರು ನಗರೇಶ್ವರ ದೇವಸ್ಥಾನದಲ್ಲಿ ನಡೆಸುತ್ತಿದ್ದ ಅನಿರ್ದಿಷ್ಟ ಹೋರಾಟಕ್ಕೆ ಮಹತ್ವದ ತಿರುವು ಬಂದಿದೆ. ರವಿವಾರ ಬೆಳಗ್ಗೆ ನಗರೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟ ಸ್ಥಳದಲ್ಲಿ ಸಮಾಜದವರ ಸಮ್ಮುಖದಲ್ಲಿ ರೂಪಾ ರಾಯಚೂರು ಅವರು ತಾವು ಇಂದಿನಿಂದ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾಗಿ ಸ್ವಯಂ ಘೋಷಿಸಿಕೊಂಡರು. ಈ ಸಂದರ್ಭದಲ್ಲಿ ತಾವು ಸ್ವಯಂ ಘೋಷಿತ ಅಧ್ಯಕ್ಷರಾಗಿದ್ದು, ಮುಂಬರುವ ದಿನಗಳಲ್ಲಿ ಸಮಸ್ತ ಆರ್ಯವೈಶ್ಯ ಸಮಾಜದ ಹಿರಿಯರು ಪ್ರಮುಖರನ್ನು ಕಂಡು ಆಶೀರ್ವಾದ, ಸಲಹೆ ಮತ್ತು ಮಾರ್ಗದರ್ಶನ ಪಡೆದು ಸಮಾಜವನ್ನು ಸಂಘಟಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಕಳೆದ 16 ವರ್ಷಗಳ ಹಿಂದೆಯೂ ದರೋಜಿ ಶ್ರೀರಂಗ ಅವರು ಸ್ವಯಂ ಘೋಷಿತ ಅಧ್ಯಕ್ಷರಾಗಿದ್ದು, ಇದುವರೆಗೂ ಸಮಾಜದ ಮಹಾಸಭೆ ಕರೆದಿಲ್ಲ, ಲೆಕ್ಕಪತ್ರ ಒಪ್ಪಿಸಿಲ್ಲ. ಇದನ್ನು ಪ್ರತಿಭಟಿಸಿ ಅಧ್ಯಕ್ಷರ ಪದಚ್ಯುತಿ ಹಾಗೂ ಲೆಕ್ಕಪತ್ರ ಒಪ್ಪಿಸುವಂತೆ ನಗರೇಶ್ವರ ದೇವಾಲಯದ ಹೊರ ಆವರಣದಲ್ಲಿ ಕಳೆದ 20 ದಿನಗಳಿಂದ ಸಮಾಜದ ಮುಖಂಡರಾದ ದರೋಜಿ ವಸಂತಕುಮಾರ್, ರಟ್ಟಿಹಳ್ಳಿ ಜಗದೀಶ ಹಾಗೂ ಸಿ ಭಾಗ್ಯಮ್ಮ ಇತರೆ ಮುಖಂಡರ ನೇತೃತ್ವದಲ್ಲಿ ಶಾಂತಿಯುತ ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತಿದೆ. ಆದರೆ ಹೋರಾಟವನ್ನು ಹತ್ತಿಕ್ಕುವ ಷಡ್ಯಂತ್ರ ನಡೆಯುತ್ತಿದ್ದು, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಮಾತಿಗೂ ದರೋಜಿ ಶ್ರೀರಂಗ ಅವರು ಕಿಮ್ಮತ್ತು ನೀಡುತ್ತಿಲ್ಲವಾದ್ದರಿಂದ ಸಮಾಜದ ಗೌರವ ಕಾಪಾಡಲು ಸ್ವಯಂ ಆಗಿ ಅಧ್ಯಕ್ಷರಾಗಿ ಘೋಷಣೆ ಮಾಡಿಕೊಂಡಿದ್ದು, ಮುಂಬರುವ ದಿನಗಳಲ್ಲಿ ಇತರೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗುತ್ತದೆ ಎಂದರು. ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರ ಪದಚ್ಯುತಿಗೆ ಆಗ್ರಹಿಸಿ ನಗರೇಶ್ವರ ದೇವಸ್ಥಾನದಲ್ಲಿ ನಡೆಸುತ್ತಿದ್ದ ಅನಿರ್ದಿಷ್ಟ ಧರಣಿ ಹೋರಾಟದ ಸ್ಥಳಕ್ಕೆ ಆಗಮಿಸಿದ ರೂಪಾ ರಾಯಚೂರು ಅವರು ತಮ್ಮ ಮನೆಯಿಂದ ರಾಷ್ಟ್ರಧ್ವಜ, ಹಾರ ಮತ್ತು ಶಾಲು ತಂದು ಧರಣಿ ಸ್ಥಳದಲ್ಲಿ ತಾನು ಆರ್ಯವೈಶ್ಯ ಸಮಾಜದ ಸ್ವಯಂ ಘೋಷಿತ ಅಧ್ಯಕ್ಷರೆಂದು ಘೋಷಣೆ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಿಠಾಯಿಗಾರ ವೀರಭದ್ರಪ್ಪ, ಭಾಗ್ಯಮ್ಮ, ಚಂದ್ರಶೇಖರ, ಪ್ರಸಾದ್ ಪಾನಗಂಟಿ, ರಟ್ಟಿಹಳ್ಳಿ ಜಗದೀಶ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆರ್ಯವೈಶ್ಯ ಸಮಾಜ ಗಂಗಾವತಿ ನಗರೇಶ್ವರ ದೇವಸ್ಥಾನ ಇದಕ್ಕೆ ಶ್ರೀಮತಿ ರೂಪಾರಾಣಿ ರಾಯಚೂರು ನೂತನ ಅಧ್ಯಕ್ಷತೆಯಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆ. ರೂಪಾ ರಾಯಚೂರು ಅಂತೇಳಿ ಆರ್ಯವೈಶ್ಯ ಸಮಾಜದ
ನಗರೇಶ್ವರ ದೇವಸ್ಥಾನದಿಂದ ಇದ್ದೀವಿ ಇವತ್ತಿನ ದಿವಸ. ಇದು ಎದಕ್ಕೆ ಬಂತು ಅಂತ ಹೇಳಬೇಕಂದ್ರೆ, ಇದು 6 ತಿಂಗಳಿಂದ ಇದು ಶ್ರೀ ದರೋಜಿ ರಂಗಣ್ಣವ್ರಿಗೆ ನಾವು ಹೇಳ್ತಾ ಇದ್ವಿ, ಇದ್ರದ್ದು ವ್ಯವಸ್ಥೆ ಏನಾದರೂ ಮಾಡಿ ಜೀವಿ ಕರೀರಿ, ಇದ್ರ ವ್ಯವಸ್ಥೆ ಒಳಗಡೆ ಭಾಳ ಇದೆ. ಅದನ್ನು ಹೇಳಬೇಕಂದ್ರೆ ಇವತ್ತು, ಯಾಕಂದರೆ ಅದು ಮುಂದಿನ ದಿನದಲ್ಲೇ ಹೊರೆಯುತ್ತದು. ನಾವು 6 ತಿಂಗಳಿಂದ ನಡೆದ್ವಿ. ಆಮೇಲೆ ಅದಕ್ಕಿಂತ ವಸಂತಣ್ಣವರು ಒಂದು 15 ದಿವಸದಿಂದ ಸತ್ಯಾಗ್ರಹ ಅಂತ ಕುಂತರು. ನೆಕ್ಸ್ಟ್ ಅದರ ಆಗಿಂದ ನಿನ್ನೆ 3 ದಿವಸದಿಂದ ಹಿರಿಯರಂತ ಕರೆಸಿ ಅವ್ರ ಮನವರಿಕೆ ಮಾಡಿದ್ವಿ. ಯಾರು ರಂಗಣ್ಣವ್ರಿಗೆ ಮನವರಿಕೆ ಮಾಡ್ಸೋಕೆ ನೋಡಿದ್ವಿ, ಅದಕ್ಕೂ ಅವರು ಒಪ್ಪಲಿಲ್ಲ. ಆಮೇಲೆ ಅದರಿಂದ ನಂತರ ಅಲ್ಲಿ ಪೊಲೀಸ್ ಸ್ಟೇಷನಲ್ಲೂ ಹೋಗಿ ಅವ್ರಿಗೆ ಒಪ್ಸಕ್ಕೆ ನೋಡಿದ್ರು, ಅದಕ್ಕೂ ಅವ್ರು ಒಪ್ಪಲಿಲ್ಲ. ಮತ್ತು ಮುಂದಿನ ದಿನದಲ್ಲಿ ಅವರು ಏನೋ ಒಂದು ಇದಾಗಬಾರ್ದು ಅಂತ ಹೇಳಿ ಎಲ್ಲರೂ ನಮ್ಮ ಇದು ಸಮಾಜದವ್ರು ಕೂಡಿ ಸಮ್ಮತಿಯಿಂದ ಇದು ನನ್ನ ಅಧ್ಯಕ್ಷ ಎಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕಂತ ಹೇಳಿ ಎಲ್ಲರಿಗೂ ಕೇಳ್ಕೊಳ್ತೀವಿ. ಎಲ್ಲರಿಗೂ ಧನ್ಯವಾದ. ಜೈ ವಾಸ. ಇಂದು ತಾರೀಕು 25/2/2024 ಬೆಳಗ್ಗೆ 8:30 ಸುಮಾರಿಗೆ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಸಮಾಜ ನಗರೇಶ್ವರ ದೇವಸ್ಥಾನ ಗಂಗಾವತಿ ಅಧ್ಯಕ್ಷಿಣಿಯಾಗಿ ಶ್ರೀಮತಿ ರೂಪಾರಾಣಿ ಲಕ್ಷ್ಮಣ್ ರಾಯಚೂರು ಇವರು ಆಯ್ಕೆಗೊಂಡಿದ್ದಾರೆ. ತನ್ನಿಮಿತ್ತ ಅವರಿಗೆ ಏನಪ್ಪ ನಾವು ಆರ್ಯವೈಶ್ಯ ಸಮಾಜ ಬಂಧುಗಳು ಮತ್ತು ಎಲ್ಲರೂ ಬಂದು ಆಶೀರ್ವದಿಸಬೇಕು, ಶುಭ ಕೊಡಬೇಕಂತ ಕೊಡ್ಬಂದೆ. ಅದೇ ರೀತಿಯಾಗಿ ನಾನು ಸತ್ಯಾಗ್ರಹವನ್ನು 5ನೇ ತಾರೀಕು, ಇದೇ ತಿಂಗಳ 5ನೇ ತಾರೀಕನ್ನು ಪ್ರಾರಂಭಗೊಂಡಿದ್ದೆ ಅಧ್ಯಕ್ಷರ ಬದಲಾವಣೆಗಾಗಿ. ತನ್ನಿಮಿತ್ತ ಇವತ್ತೇನಪ್ಪ ಹೊಸದಾಗಿ ಅಧ್ಯಕ್ಷಿಣಿಯಾಗಿ ಅಧಿಕಾರ ಸ್ವೀಕರಿಸಿದ್ದರಿಂದ ನಾನು ನನ್ನ ಒಂದು ಸತ್ಯಾಗ್ರಹವನ್ನು ಹಿಂಪಡೆಯುತ್ತಿದ್ದೇನೆ.